ಇನ್ನು ಪ್ರಾರ್ಥನೆ ಫಲಿಸಿದೆ, ಕಾಲವೂ ಸನ್ನಿಹಿತ ಆಗ್ತಾ ಇದೆ, ಮುಹೂರ್ತ ಫಿಕ್ಸ್ ಆಗೋದೊಂದೇ ಬಾಕಿ ಇದೆ. ಹೌದು, ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪಟ್ಟಕ್ಕೇರೋದಕ್ಕೆ ಇದೀಗ ಕೌಂಟ್ ಡೌನ್ ಶುರುವಾಗಿದ್ದು ನಾಳೆ ಸಂಜೆ 4 ಗಂಟೆಗೆ ಎಲ್ಲವೂ ಫೈನಲ್ ಆಗುತ್ತೆ. ಖುದ್ದು ಸಿದ್ದರಾಮಯ್ಯನವರಿಂದಲೇ ಡಿ.ಕೆ. ಶಿವಕುಮಾರ್ ಹೆಸರು ಪ್ರಸ್ತಾವನೆಗೆ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ. ಪದಗ್ರಹಣಕ್ಕೆ 3 ದಿನಾಂಕ ನೀಡಲಾಗಿದ್ದು ಪದಗ್ರಹಣ ಯಾವಾಗ ಅನ್ನೋದು ಸದ್ಯದ ಮಟ್ಟಿಗೆ ಸಸ್ಪೆನ್ಸ್ ಆಗೇ ಇದೆ. ಪ್ರಯತ್ನ ವಿಫಲ ಆಗೋದು ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಕಾಲ ಎಲ್ಲ ಮಾತ್ರ ಕೊಡ್ತದೆ. ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಕಾಂಗ್ರೆಸ್ನ ಟ್ರಬಲ್ ಶೂಟರ್. 3 ವರ್ಷಗಳ ಹೋರಾಟ, ನಿರಂತರ ಪ್ರಯತ್ನ, ಸುದೀರ್ಘ ಪ್ರಾರ್ಥನೆ. ಕಾಲವೇ ನಿರ್ಧರಿಸುತ್ತೆ ಎನ್ನುತ್ತಿದ್ದ ಡಿ.ಕೆ. ಮಾತು ಈಗ ಸನ್ನಿಹಿತವಾಗಿದೆ. ಶುಭಗಳಿಗೆ ಶುಭ ಮುಹೂರ್ತ ಬಂದಿದೆ. ಪ್ರಯತ್ನಕ್ಕೆ ಫಲವೂ ಸಿಕ್ಕಿದೆ. ಲಭಿಸಿ ಬಂದ ಫಲವನ್ನು ಶುಭ ವೇಳೆಯಲ್ಲಿ ಪಡೆಯಲು ಅಧಿಕೃತವಾಗಿ ಸಮಯ ನಿಗದಿಯಾಗೋದೊಂದೇ ಬಾಕಿ ಇದೆ. ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಎಂಬ ನಾನು ಎನ್ನುವುದಕ್ಕೆ ಕೌಂಟ್ ಡೌನ್. ನಾಳೆ ಸಂಜೆ 4 ಗಂಟೆಗೆ ಶಾಸಕಾಂಗ ಸಭೆಯಲ್ಲಿ ಮುಂದಿನ ಸಿಎಂ ಘೋಷಣೆ. ಸಿದ್ದರಾಮಯ್ಯರಿಂದಲೇ ಡಿ.ಕೆ. ಹೆಸರು ಪ್ರಸ್ತಾಪಿಸಲು ಹೈಕಮಾಂಡ್ ಸಿದ್ಧತೆ. ಕರ್ನಾಟಕದ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಪರ್ವ ಅಂತ್ಯವಾಗಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ನೀಡಿದ್ದ ರಾಜೀನಾಮೆ ಅಂಗೀಕಾರವಾಗಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ನೂತನ ಸರ್ಕಾರ ಮತ್ತು ಸಂಪುಟ ರಚನೆಯ ಕಸರತ್ತು ಭರ್ಜರಿಯಾಗಿ ನಡೆಯುತ್ತಿದೆ. ಸದ್ಯಕ್ಕೆ ಎಲ್ಲವೂ ಫೈನಲ್ ಆಗಿದ್ದು ಕ್ಲಿಯರ್ ಪಿಕ್ಚರ್ ನಾಳೆ ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ನಡೆಯೋ ಶಾಸಕಾಂಗ ಪಕ್ಷದ ಸಭೆ ಬಳಿಕ ಹೊರಬೀಳಲಿದೆ. ನಾಳೆ 4 ಗಂಟೆಗೆ ನಮ್ಮ ವರಿಷ್ಠರು ಬರ್ತಾ ಇದ್ದಾರೆ. 2 ಜನರಲ್ ಸೆಕ್ರೆಟರಿಗಳು, ಇನ್ಚಾರ್ಜು ಮತ್ತು ಅಡ್ಮಿನಿಸ್ಟ್ರೇಷನ್ ವೇಣುಗೋಪಾಲ್ ಅವರು, ಸಂದೀಪ್ ಸುರ್ಜೇವಾಲ ಅವರು ಮತ್ತು ಕೆಲವು ಸೆಕ್ರೆಟರೀಸ್ ಬರ್ತಾ ಇದ್ದಾರೆ. ಆಗ ನಾವು ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯನ್ನು ಮಾಡ್ತೀವಿ. ಸೊ ಅದಾದಮೇಲೆ ಏನು ತೀರ್ಮಾನ ಆಗ್ತದೆ ಅನ್ನೋದನ್ನು ಡೈಲಿಗೆ ಅವ್ರು ತಿಳಿಸ್ಬೇಕಾಗ್ತದೆ. ಆಮೇಲೆ ತೀರ್ಮಾನ ಮತ್ತೆ ಕಂಟಿನ್ಯೂ ಆಗ್ತದೆ. ಆಮೇಲೆ ಅವರು ಏನು ನಾಯಕರನ್ನ ಆಯ್ಕೆ ಮಾಡೋಂಥ ಕೆಲಸ ಕೊಟ್ಟು ಆಗ ಮುಗಿತೀವಿ. ನಾಳೆ ಸಂಜೆ 4 ಗಂಟೆಗೆ ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ಶಾಸಕಾಂಗ ಸಭೆ ನಡೆಯಲಿದೆ. ಶಾಸಕಾಂಗ ಸಭೆಯಲ್ಲಿ ಸಿಎಲ್ಪಿ ನಾಯಕನ ಆಯ್ಕೆ ನಡೆಯಲಿದೆ. ಮುಂದಿನ ಸಿಎಂ ಯಾರು ಅನ್ನೋದನ್ನ ಹೈಕಮಾಂಡ್ ನಾಯಕರು ಘೋಷಣೆ ಮಾಡಲಿದ್ದಾರೆ. ಸಿದ್ದರಾಮಯ್ಯ ಮೂಲಕ ಹೆಸರು ಪ್ರಸ್ತಾಪಿಸಿ ಅನುಮೋದನೆಗೆ ಹೈಕಮಾಂಡ್ ಚಿಂತನೆ ನಡೆಸಿದೆ. ಬಹುತೇಕ ಡಿ.ಕೆ. ಶಿವಕುಮಾರ್ ಮುಂದಿನ ಸಿಎಂ ಆಗೋದು ಖಚಿತವಾಗಿದ್ದು ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ. ಹೀಗಾಗಿ ಸರ್ಕಾರ ರಚನೆಗೆ ಡಿ.ಕೆ. ಭರ್ಜರಿ ಪ್ಲಾನ್ ಮಾಡಿಕೊಳ್ತಿದ್ದಾರೆ. ನಿನ್ನೆ ದೆಹಲಿಗೆ ಹೋಗುವಾಗಲೂ ಸಂಪುಟಕ್ಕೆ ಯಾರನ್ನೆಲ್ಲ ಸೇರಿಸಿಕೊಳ್ಳಬೇಕು ಎಂಬ ಬಗ್ಗೆ ಪಟ್ಟಿ ಹಿಡಿದು ವಿಮಾನದಲ್ಲೇ ಪರಿಶೀಲನೆ ನಡೆಸಿದ್ದಾರೆ. ಈ ಬಗ್ಗೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲರನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ. ನಿನ್ನೆ ಸಿದ್ದು ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿದ್ದ ಡಿ.ಕೆ. ಇವತ್ತು ಖರ್ಗೆ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಈವರೆಗೂ ಕ್ಯಾಬಿನೆಟ್ ಬಗ್ಗೆಯಾಗಲಿ ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅನ್ನೋ ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ. ಮೊದಲು ಸಿಎಲ್ಪಿ ನಾಯಕನ ಆಯ್ಕೆಯಾಗಲಿ ಎಂದಿದ್ದಾರೆ. ಇನ್ನು ಫಸ್ಟ್ ನಾಯಕನ ಆಯ್ಕೆ ಮಾಡೋಂಥ ಪ್ರಕ್ರಿಯೆ ಮುಗಿಬೇಕು, ಪ್ರೊಸೀಜರ್ ಎಲ್ಲ ಮುಗಿಬೇಕು. ಆಮೇಲೆ ವಿಧಾನಸೌಧದ ಮುಂಭಾಗ ಪ್ರಮಾಣ ವಚನ ಸ್ವೀಕರಿಸಬೇಕಾ, ಕಂಠೀರವ ಸ್ಟೇಡಿಯಂನಲ್ಲಿ ಪದಗ್ರಹಣ ಸಮಾರಂಭ ನಡೆಸಬೇಕಾ ಅನ್ನೋದು ಫೈನಲ್ ಆಗಬೇಕಿದೆ. ಪದಗ್ರಹಣಕ್ಕೆ ರಾಜಗುರು ದ್ವಾರಕಾನಾಥ್ ಅವರ ಬಳಿ ಡಿ.ಕೆ. ಸಮಯ ಕೇಳಿದ್ದಾರೆ. ಜೂನ್ 5, 6 ಮತ್ತು 7ರಂದು ದಿನಾಂಕ ಕೊಟ್ಟಿರುವುದಾಗಿ ದ್ವಾರಕಾನಾಥ್ ಹೇಳಿದ್ದಾರೆ. ಈಗಾಗಲೇ ಮುಹೂರ್ತ ಇಟ್ಟಿದೆ. ನಾಳೆ ಸಿಎಲ್ಪಿ ಮೀಟಿಂಗ್ ಮುಹೂರ್ತ ಕೊಟ್ಟಿದೆ. ಮತ್ತೆ 30ನೇ ತಾರೀಕು 5, 6, 7 ಇಷ್ಟು ತಾರೀಖುಗಳು ಕೊಟ್ಟಿದ್ದೀವಿ ಒಂದು ಸ್ವೇರ್ ಮಾಡೋಕ್ಕೆ. ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡುವುದು. ಇನ್ನು ಡಿ.ಕೆ. ಸಿಎಂ ಆಗ್ತಿರೋದು ಬೆಂಬಲಿಗರ ಖುಷಿಗೆ ಕಾರಣವಾಗಿದೆ. ಪ್ರಮಾಣ ವಚನ ಸಮಾರಂಭಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ 50,000 ಜನ ಹೋಗ್ತೀವಿ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನಮ್ಮ ಜಿಲ್ಲೆಯಿಂದ ಕನಿಷ್ಠ ಪಕ್ಷ ಇಲ್ಲ ಅಂದ್ರೆ 40,000 ರಿಂದ 50,000 ಜನ ನಾವಂತೂ ಅಲ್ಲಿ ಇರ್ತೀವಿ. ನಾನು ಬಾಲಣ್ಣ ಅವರು, ಬಾಲ್ಕೆ ಅವರು
ಯೋಗೇಶ್ವರು, ನಮ್ಮ ಡಿ ಕೆ ಸುರೇಶ್ ಸಾಹೇಬರು, ನಾವೆಲ್ಲರೂ ಕೂಡ ಕನಿಷ್ಠ ಪಕ್ಷ ಎಲ್ಲ 40,000 ರಿಂದ 50,000 ಜನ, ಒಂದೊಂದು ಕ್ಷೇತ್ರದಿಂದ 10,000 ಜನ ಅಂದ್ರೂ 40,000-50,000 ಜನ ಆಗ್ತಾರೆ. ಕೇಂದ್ರದಿಂದ ಅಸಹಕಾರ, ಅನುದಾನ ಸಮಸ್ಯೆ ಜಟಿಲವಾಗಬಹುದು. ಡಿಕೆ ಶಿವಕುಮಾರ್ಗೆ ಸರ್ಕಾರ ನಡೆಸಲು ಕಷ್ಟವಾಗುವಂತ ಸನ್ನಿವೇಶವನ್ನ ಬಿಜೆಪಿ ಸೃಷ್ಟಿ ಮಾಡಬಹುದು ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಆದರೆ ಆ ಸಮಸ್ಯೆ ಎದುರಿಸೋ ಗಟ್ಟಿತನ ಡಿಕೆಗಿದೆ ಎಂದಿದ್ದಾರೆ. ಸರ್ಕಾರ ಕಾರ್ಯಕ್ರಮಗಳೇ, ಸರ್ಕಾರದ ಆಡಳಿತವೇ ಕಷ್ಟದಾಯಕ ಅನ್ನುವಂಥ ಕೆಲಸ ಬಿಜೆಪಿಯಿಂದ ಆಗಲೂಬಹುದು. ಅಂಥ ಸಂದರ್ಭದಲ್ಲಿ ಮಾನ್ಯ ಶಿವಕುಮಾರ್ ಅವರು ಸವಾಲನ್ನು ಎದುರಿಸಬೇಕಾಗ್ತದೆ. ಆ ಸವಾಲು ಎದುರಿಸೋದಕ್ಕೆ ಆ ಗಟ್ಟಿತನ ಏನಿದೆ ಅವ್ರದ್ದು. ಡಿಕೆಗೆ ಯಾವುದೇ ವಿಘ್ನ ಎದುರಾಗದಿರಲಿ ಅಂತ ಅವರ ಅಭಿಮಾನಿಗಳು ಪೂಜೆ ಪುನಸ್ಕಾರ ಮಾಡಿದ್ದಾರೆ. ಚಾಮರಾಜನಗರ, ಮೈಸೂರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.